ಹಗಲನ್ನು ತೂಕಕ್ಕೆ ಇಡು, ಕತ್ತಲನ್ನು ಅಳೆದು ನೋಡು, ಸುಮ್ಮನೆ ತರಲೆ ಮಾಡು ಸಾಕು. ಅಯ್ಯಯ್ಯೋ ಅಯ್ಯಯ್ಯೋ ಬಂದ ಕಣಪ್ಪ ಇವನು ನಮ್ಮ ತಲೆ ಜಿಲ್ಲೆಗೆ. ನಡೀರಪ್ಪ ಎಸ್ಕೇಪ್ ಆಗೋಣ. What is this, Kanta? What is this? I don't like it. I don't like it. ಕೊನೆಗೂ ಕೊಪ್ಪಳ ಕಾದಾಟದಲ್ಲಿ ಕರಡಿಯ ಕುಣಿತ ಥಕ ಥಕ ಶುರುವಾಯ್ತಲ್ಲ ಡಿಯರ್. ಕರಡಿ ಕುಣಿತ ಶುರುವಾಯ್ತು. ಏನಿಬೇಕಂತ ಬೈ ಎಲೆಕ್ಷನ್ ಅಲ್ಲಿ ಕೈನ ಕಚಕ್ ಅಂತ ಕಚ್ಚಿ ತೆನನ ಲಬಕ್ ಅಂತ ತಿಂದು ವಿನ್ ಆಯ್ತಲ್ಲ ಕಾಂತ ಬಿಜೆಪಿ. ಕೈ ಪಾರ್ಟಿಗೆ ಅದೃಷ್ಟ ಕೈ ಕೊಡ್ತ, ಕುಮ್ಸ್ ಪಾರ್ಟಿಗೆ ಯಾರು ಕ್ಯಾರೇನೆ ಅನ್ಲಿಲ್ಲ. ಇದೆಲ್ಲ ಆದ್ರೂ ಮತ್ತೆ ಖಾದಿ ಹಾಕಿರೋ ಪಕ್ಷದ ಪ್ರಮುಖರು ಏನೇನೋ ಮಾತನಾಡಿ ಸುಮ್ನೆ ಖ್ಯಾತೆ ತೆಗ್ದಿದಾರಲ್ಲ ಡಿಯರ್. ಏನ್ ಮಾಡೋದು ಇವ್ರಿಗೆ? ನೋಡಿಲ್ಲಿ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣವರು ಗೆದ್ದ ತಕ್ಷಣ ಇಲ್ಲಿ ಬೆಂಗಳೂರಿನ ರೇಸ್ ಕೋರ್ಸ್ ನಿವಾಸದಲ್ಲಿ ಥೇಟ್ ಕರಡಿ ತರ ಇರೋ ಈ ನಮ್ಮ ರೇಣುಸ್ಗೆ ವಾಟ್ ಬ್ರದರ್ ಬೈ ಎಲೆಕ್ಷನ್ ನಲ್ಲಿ ನಿಮ್ಮ ಪಕ್ಷ ವಿನ್ ಆಯ್ತಲ್ಲ, ಅದ್ರ ಬಗ್ಗೆ ತಾವ್ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ ಈ ಕಂಟ್ರಿ ಸಾರಾಯಿ ರೇಣುಸು ಏನ್ ಹೇಳಿದ್ರು ಗೊತ್ತಾಡಿಯ ನಿನ್ಗೆ? ಕೇಳೋ ಏನ್ ಹೇಳಿದ್ರು ಅಂತ. ಭಾಗ್ಯಲಕ್ಷ್ಮಿ 1 ಲಕ್ಷ ಒಂದು ಬಡ ಮಗಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಟ್ಟಿರಿ. ಖಂಡಿತ ನಾವು ನಮಗೆ ಹಣ ಬೇಡ, ಎಂಡ ಬೇಡ, ಕಂಡ ಬೇಡ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಅಭ್ಯರ್ಥಿಗೆ ಮತ ಹಾಕ್ತೀವಿ ಅಂತ ಹೇಳಿದ್ರು. ಖಂಡಿತ ಹೇಳ್ತೀನಿ, ಇದು ಸಾಮೂಹಿಕ ನಾಯಕತ್ವ ಅಲ್ಲ. ಯಡಿಯೂರಪ್ಪನವರ ನಾಯಕತ್ವ ಸ್ಪಷ್ಟವಾಗಿ ಹೇಳ್ತೀವಿ ನಾವು. ಯಡಿಯೂರಪ್ಪನವರ ನಾಯಕತ್ವ ಸ್ಪಷ್ಟವಾಗಿ ಹೇಳ್ತೀವಿ ನಾವು. ಕೇಳೋದು ಯಾಡಿಯರ್, ಎಡ್ಡಿ ಪರಮ ಶಿಷ್ಯ ಅಬಕಾರಿ ರೇಣುಸು ಏನ್ ಹೇಳಿದ್ರು ಅಂತ. ಇವನ ಮಾತು ಕೇಳ್ಕೊಂಡು ನಾನು ಹಂಗೆ ಹೋಗಿ ಹೋಮ್ ಮಿನಿಸ್ಟರ್ ಅಶೋಕ್ ಅಣ್ಣವ್ರನ್ನ ಮತ್ತೆ ನನ್ನ ರೇಣುಸು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ ಕೇಳ್ದೆ. ಅದಕ್ಕೆ ಅವರು ಏನ್ ಹೇಳಿದ್ರು ಗೊತ್ತಾಗಂತ ಕೇಳಿಸ್ಕೊ ನಿನ್ನ ಕಿವಿಯಿಂದಾನೆ. ನಾಯಕತ್ವ ಅನ್ನೋ ಪ್ರಶ್ನೆ ಬಂದಾಗ ಇದು ಬಿಜೆಪಿ ನಾಯಕತ್ವ, ಬಿಜೆಪಿಯ ಕಮಲದ ಅಡಿ ಸ್ಪರ್ಧೆ ಮಾಡುವಂಥ ನಾಯಕತ್ವ. ನಮ್ಮ ಮುಖ್ಯ ಉದ್ದೇಶ ಬಾವುಟ, ಬಿಜೆಪಿಯ ಬಾವುಟ, ಬಿಜೆಪಿಯ ಕಮಲ, ಇಷ್ಟೇ. ಈಗಾಗಲೇ ಹೇಳಿದ್ರಿ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಈ ಚುನಾವಣೆ ಗೆಲುವನ್ನು ನಮ್ಗೆ ತಂದುಕೊಟ್ಟಿದೆ. ಎಲ್ಲ ಚುನಾವಣೆಯೂ ನಾವು ಸಾಮೂಹಿಕ, ಇದುವರೆಗೂ ನಡೆದಂಥ ಎಲ್ಲ ರಾಜ್ಯದಲ್ಲಿ ನಡೆದಂಥ ಎಲ್ಲ ಚುನಾವಣೆಯೂ ಸಾಮೂಹಿಕ ನಾಯಕತ್ವದಲ್ಲೇ ಪಡೆದಿರೋದು. ಯಡಿಯೂರಪ್ಪನವರು ನಮ್ಮ ನಾಯಕರೇ, ಜಗದೀಶ್ ಶೆಟ್ಟರು ನಮ್ಮ ನಾಯಕರೇ, ಈಶ್ವರಪ್ಪನವರು ನಮ್ಮ ನಾಯಕರೇ, ಎಲ್ಲರೂ ನಮ್ಮ ನಾಯಕರೇ. ಏನಣ್ಣ ಇದು? ಅಲ್ಲಿ ನೋಡಿದ್ರೆ ನಮ್ಮ ಯಡಿಯೂರಪ್ಪನವರ ವೈಟ್ ಶೈನಿಂಗ್ ಹೇರ್ಗೆ ಸಂದ ಜಯ ಅಂತ ಎಡ್ಡಿ ಪರಮಶಿಷ್ಯ ರೇಣುಸ್ ಹೇಳ್ತಾರೆ. ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ. ಒಟ್ನಲ್ಲಿ ನೀನೇನೇ ಹೇಳು ಡಿಯರ್, ನಮ್ಮ ಜನ ಫ್ಲವರ್ ಪಾರ್ಟಿಗೆ ಜೈ ಅನ್ನೋದು ಬಿಡ್ಲಿಲ್ಲ. ನಾವು ಮಾಡಿದ್ದೆ ದರ್ಬಾರ್ ಅಂತ ಈ ಫ್ಲವರ್ ಪಾರ್ಟಿನವರು ಕಚ್ಚಾಡೋದು ಬಿಡ್ಲಿಲ್ಲ. ಇದೇ ರಗಳೆ ಬಗ್ಗೆ ವಾರ್ಡ್ ತಾತಪ್ಪ ಇದೆಲ್ಲ ಏನ್ ಕಥೆ ಅಂತ ಫ್ಲವರ್ ಪಾರ್ಟಿ ಪ್ರೆಸಿಡೆಂಟು ಈಶ್ವರಪ್ಪನವ್ರನ್ನ ಕೇಳಿದ್ರೆ ನಾವೆಲ್ಲ ಒಂದೇ, ನೀವೇ ಅದ್ಯಾವನೋ ಉಪಯೋಗಕ್ಕೆ ಬಾರದವನು ಹೇಳ್ದ ಅಂತ ಅದನ್ನೇ ಹಿಡ್ಕೊಂಡು ಅಲ್ಲಾಡಿಸ್ತೀರಾ ಅಂತ ಮೀಡಿಯಾದವ್ರಿಗೆ ರೋಪ್ ಹಾಕೋದಕ್ಕಂತ ಇವ್ರು ಹೀಗೆ ಹಿಂಗು ತಿಂದ ಮಂಗನಂಗೆ ಮಾಡೋದ್ರಿಂದಾನೆ ಕಾಂತ ಈ ಫ್ಲವರ್ ಪಾರ್ಟಿನಲ್ಲಿ ಯಾವುದು ನೆಟ್ಗಿಲ್ಲ, ಎಲ್ಲ ಸೊಟ್ಗೆ ಇರೋದ. ಪಾಪ ನಮ್ಮ ವಾಜಪೇಯಿ ತಾತ ಶಿಸ್ತಿನಿಂದ ಕಟ್ಟಿದಂತ ಪಕ್ಷ ಇವರ ಕೈಗೆ ಸಿಕ್ಕು ಎಕ್ಕುಟ್ಟೋಯ್ತು ಕಾಂತ, ಎಕ್ಕುಟ್ಟೋಯ್ತು. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಹೋಗ್ಲಿ ಬಿಡ, ಈ ಬೈ ಎಲೆಕ್ಷನ್ ಮ್ಯಾಟ್ರ್ ಆ ಕಡೆ ಸೈಡಿಗೆ ಹಾಕ. ಬಾ, ಇಲ್ಲಿ ನಿನಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮ್ಯಾಟರ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದಸರಾದಲ್ಲಿ ನಮ್ಮ ಮಿನಿಸ್ಟರ್ ಅಮ್ಮ ಶೋಭಕ್ಕ ಹೆಂಗೆ ದೋಸೆ ಹಾಕ್ತಾ ಇದಾರೆ ಅಂತ ನೋಡಲಿಕ್ಕಂತ ಕಣ್ತು ಮಾರೋಡು. ಬಾಯಲ್ಲಿಟ್ರೆ ದೋಸೆ ಕರ್ಗೋಗ್ಬಿಡತ್ತೆ. ನೀನು ಇದ್ಯಾ ವೇಸ್ಟ್ ಫೆಲೋ, ಜೀವನದಲ್ಲಿ ಒಂದ್ ಸಾರಿನೂ ನಮ್ಮ ಶೋಭಕ್ಕಂತರ ದೋಸೆ ಹಾಕ್ಲಿಲ್ಲ ನೀನು. ನನಗಂತೂ ಅವ್ರು ಹಾಕಿರೋ ದೋಸೆ ತಿಂದು ಹೊಟ್ಟೆ ತುಂಬೋಯ್ತು ಕಾಂತ, ಹೊಟ್ಟೆ ತುಂಬೋಯ್ತು. ಶೋಭಕ್ಕ ಮಾಡಿರೋ ದೋಸೆನ ತಿಂದು ಮೈಸೂರಿನ ವರುಣ ಕೆರೆನಲ್ಲಿ ಸಾಹಸ ಕ್ರೀಡೆಗಳಿಗೆ ಉದ್ಘಾಟನೆ ಮಾಡೋಣ ಅಂತ ಮಿನಿಸ್ಟರ್ ರಾಜು ಗೌಡ್ರು ಬೋಟಿಂಗ್ ಸ್ಟಂಟ್ ಮಾಡೋಕೆ ಹೋಗಿ ತಿಪ್ಪರ್ಲಾಗ ಹೊಡೆದು ದಬಾಕೊಂಬಿಟ್ರಲ್ಲ ಕಾಂತ, ದಬಾಕೊಂಬಿಟ್ರು. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಚಾಮುಂಡಿ ತಾಯಿ ಕೃಪೆಯಿಂದ ಏನೂ ಆಗಿಲ್ಲ ಅಂತ ಅವರೇ ಸ್ವತಃ ಈಜಿಕೊಂಡು ಮೇಲೆ ಬಂದ ಮೇಲೆ ಹೇಳಿದ್ರ ಕಾಂತ, ಹೇಳಿದ್ರ. ಫೈನಲಿ ನಾನು ಮೈಸೂರಿನಿಂದ ಬೆಂಗಳೂರಿಗೆ ಬಂದು CM ಮನೆಗೆ ಹೋಗಿ ವಾಟ್ CM ಸಾಹೇಬ್ರೆ, ಅಂತೂ ಇಂತೂ ನಿಮ್ಮ ನೇತೃತ್ವದಲ್ಲಿ ಪಕ್ಷ ಗೆದ್ದು ಬಿಡ್ತಲ್ಲ ಅಂತ ಕೇಳಿದ್ರೆ ಯಥಾ ಪ್ರಕಾರ 100mm ಸ್ಮೈಲ್ ಕೊಡ್ತಾ ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್ ಅಂದ್ರು. ಅದರ ಖುಷಿಗೆ ಹೆಂಗೆ ಯಕ್ಷಗಾನ ನೃತ್ಯಕ್ಕೆ ತಾಳ ಹಾಕ್ತಾ ಇದ್ದಾರೆ ಅಂತ ನೋಡಲಿ, ಸಖತ್ತಾಗಿ ತಾಳ ಹಾಕ್ತಿದ್ದಾರೆ.
ಓಕೆ, ಇದೆಲ್ಲ ಇದ್ದದ್ದೇ ನಡೀಕಂತ ಶಿವಾಜಿನಗರದ ಸುಲ್ತಾನ್ ಗ್ಯಾರೇಜ್ ನಲ್ಲಿ ನನ್ನ ಕಾರ್ನ ರಿಪೇರಿಗೆ ಬಿಟ್ಟಿದ್ದೇನೆ. ಆಟೋ ಹತ್ಕೊಂಡೋಗಿ ಕಾರ್ ತರ್ತೀನಿ, ಅಲ್ಲಿವರೆಗೂ ನೀನ್ ಇಲ್ಲೇ ಇರೋಕಂತ ಇಲ್ಲೇ ಇರೋ.